ಜೀವಿಸುತ್ತಾ ಇದ್ದಾನೆ, ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. How many of you believe that Jesus is here today? ಎಷ್ಟು ಜನ ನಂಬುತ್ತೀರಾ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂದು? Shout a hallelujah. ಗಟ್ಟಿಯಾಗಿ ಹೇಳೋಣ ಹಾಲೆಲೂಯಾ. April 1st, this is a month of extraordinary commitment and success. ಈ ಏಪ್ರಿಲ್ ತಿಂಗಳು ಅತಿ ವಿಶೇಷವಾದಂತ ಸಮರ್ಪಣೆ ಹಾಗೂ ಯಶಸ್ವಿನ ತಿಂಗಳಾಗಿರುತ್ತದೆ. This is a month where you will recommit and then you will see extraordinary success. ಈ ತಿಂಗಳು ನಿಮ್ಮನ್ನು ನೀವು ಪುನರ್ ಸಮರ್ಪಣೆ ಮಾಡಿ ವಿಶೇಷವಾದಂತ ಯಶಸ್ಸನ್ನ ಈ ತಿಂಗಳು ನೀವು ಕಾಣಲಿಕ್ಕಾಗಿ ಹೋಗುತ್ತೀರಾ. Please be seated. ದಯವಿಟ್ಟು ಕುಳಿತುಕೊಳ್ಳ್ರಿ. Hallelujah. 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 So this is a month where you will take decisions, and the decisions you will stand strong, and success will come out of that. ಈ ತಿಂಗಳು ನಿಮ್ಮ ಜೀವನದಲ್ಲಿ ಅನೇಕ ತೀರ್ಮಾನಗಳನ್ನು ನೀವು ತೆಗೆದುಕೊಂಡು ಆ ತೀರ್ಮಾನಗಳ ಮುಖಾಂತರವಾಗಿ ಒಂದು ದೊಡ್ಡ ಯಶಸ್ಸನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣುವವರಾಗಿರ್ತೀರಾ. Throughout the Bible you see, unless there is a level of commitment, there is no level of success. Your level of commitment decides your level of success. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ತೀರ್ಮಾನವು ತೆಗೆದುಕೊಳ್ಳದಂತೆ ಯಶಸ್ಸು ಎನ್ನುವುದು ಒಂದು ಕಾಲದಲ್ಲಿ ಬರಲಿಲ್ಲ. ನಿಮ್ಮ ತೀರ್ಮಾನದ ಹಂತ ಯಾವ ರೀತಿಯಲ್ಲಿ ಉಳ್ಳದಾಗಿರುತ್ತದೋ ಅದೇ ರೀತಿ ನಿನ್ನ ಯಶಸ್ಸಿನ ಹಂತ ನಿಮ್ಮ ಜೀವಿತದ ಒಳಗಡೆ ಪ್ರವೇಶಿಸುತ್ತದೆ. I want you to turn your Bibles to Genesis chapter 29. ಆದಿಕಾಂಡ 29ನೇ ಅಧ್ಯಾಯದ ಕಡೆ ನಿಮ್ಮ ಸತ್ಯವೇದ ಗ್ರಂಥವನ್ನು ತಿರುಗಿಸಿಕೊಳ್ಳ್ರಿ. There's a very interesting story over there. ಅಲ್ಲಿ ಬಹಳ ವಿಶೇಷವಾದಂತ ಆಸಕ್ತಿಪೂರ್ವಕವಾದಂತ ಒಂದು ಚರಿತ್ರೆಯನ್ನು ನಾವು ಗಮನಿಸುವವರಾಗಿದ್ದೇವೆ. There you see the commitment of a young man called Jacob. ಯಾಕೋಬನು ಎಂದು ಕರೆಯಲ್ಪಡುವಂತ ಒಂದು ಯೌವನಸ್ಥನ ಒಂದು ತೀರ್ಮಾನವನ್ನು ನಾವು ನೋಡುವವರಾಗಿದ್ದೇವೆ. And we are going to read up to verse 18. Genesis 29:15 to 18. ಆದಿಕಾಂಡ 29ನೇ ಅಧ್ಯಾಯದ 15ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೂ. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿಮಗಳಾದ ರಾಹೇಲಳಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬಾನನು, ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ. Jacob loved Rachel. ಯಾಕೋಬನು ರಾಹೇಲಳನ್ನು ಬಹಳವಾಗಿ ಪ್ರೀತಿಸಿದನು. But his love was so strong, ಆತನ ಪ್ರೀತಿಯು ಎಷ್ಟು ಬಲವಾಗಿತ್ತೆಂದರೆ he was ready to serve his father-in-law for 7 years. ಆತನ ಮಾವನನ್ನ 7 ವರ್ಷಗಳ ಕಾಲ ಸೇವೆ ಮಾಡೋದಕ್ಕೆ ಆತನು ಸಿದ್ಧನಾದನು. Actually it all began with Laban asking Jacob, you are my relative and you are working for me, what can I do for you? ಇದೆಲ್ಲ ಆರಂಭವಾಗುತ್ತಾ ಇರುವುದು ಲಾಬಾನನ ಒಂದು ಪ್ರಶ್ನೆ ಮುಖಾಂತರವಾಗಿರುತ್ತದೆ. ಆತನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ, ನೀನು ನನ್ನ ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ ಎಂದು ಕೇಳ್ತಾ ಇದ್ದಾನೆ. And then Laban said, I have 2 daughters. Laban had 2 daughters. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. But the younger one, Rachel, was very beautiful. ಚಿಕ್ಕವಳಾದಂತ ರಾಹೇಲಳು ಆಕೆ ಬಹಳ ಲಾವಣ್ಯವತಿಯಾಗಿದ್ದಳು. And Jacob loved Rachel. ಯಾಕೋಬನು ರಾಹೇಲಳನ್ನ ಮೆಚ್ಚಿಕೊಂಡನು. And he said, I am committed. ಆತನು ಹೇಳ್ತಾನೆ, ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. I am ready to serve 7 years. ನಾನು 7 ವರ್ಷಗಳ ಕಾಲ ಸೇವಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. If it is in the modern generation, ಇವತ್ತು ಈ ಆಧುನಿಕವಾದ ಕಾಲವಾಗಿದ್ದರೆ people cannot stay with their father-in-law for 7 days. ಅಲ್ಲಿ ಇವತ್ತಿನ ಕಾಲದಲ್ಲಿ ಹಳಿಯಂದ್ರು ಮಾವನ ಸಂಗಡವಾಗಿ 7 ದಿವಸ ಜೀವಿಸಕ್ಕೆ ಕಷ್ಟಪಡುತ್ತಾರೆ. Forget about 7 years. 7 ವರ್ಷ ಮರೀರಿ. And Jacob was an unusual guy. ಯಾಕೋಬನು ಎನ್ನುವುದು ಒಂದು ಅಸಾಧಾರಣವಾದಂತ ಒಂದು ವ್ಯಕ್ತಿ. That's after 7 years he was cheated. 7 ವರ್ಷಗಳ ನಂತರ ಮೋಸಕ್ಕೆ ಗುರಿಯಾದನು.
After the marriage, he found out that he didn't marry Rachel, he married Leah. 7 ವರ್ಷಗಳ ಆದ ನಂತರ ಮದುವೆ ಆದಾಗ ಅವನು ಗುರುತು ಹಿಡಿದನ, ಆತನು ರಾಹೇಲನನ್ನ ಮದುವೆ ಆಗಲಿಲ್ಲ, ಲೇಹಳನ್ನ ಮದುವೆ ಆಗಿದ್ದೇನೆ ಎಂದು. If you are cheated by your father-in-law, ನಿಮ್ಮ ಮಾವನಿಂದ ಮೋಸಕ್ಕೆ ಗುರಿಯಾಗಿದ್ದರೆ you will not deal with the father-in-law again. ನೀವು ಮತ್ತೊಂದು ಆವರ್ತಿ ಮಾವನ ಸಂಗಡವಾಗಿ ವ್ಯವಹರಿಸುವುದಿಲ್ಲ. I have been bitten once, I will not deal with him again. ನಾನು ಒಂದು ಸಾರಿ ಒದೆ ತಿಂದ ಮೇಲೆ ಮತ್ತೊಂದು ಆವರ್ತಿ ನಾನು ವ್ಯವಹರಿಸುವುದಿಲ್ಲ. Suppose I have a daughter ಒಂದು ಪಕ್ಷ ನನಗೆ ಒಂದು ಹೆಣ್ಣು ಮಗಳಿದ್ದಾರೆ, and I give my daughter, ನಾನು ನನ್ನ ಮಗಳನ್ನು ಕೊಟ್ಟರೆ then I have to work for 7 years to get the second daughter. ಈಗ ಎರಡನೇ ಮಗು ದೊರಕುವುದಕ್ಕಾಗಿ ನನಗೆ 7 ವರ್ಷ ಮತ್ತೆ ದುಡಿಬೇಕು. First time he cheated, ಮೊದಲನೇ ಸಾರಿ ವಂಚಿಸಿದನು, I will not go back to him. ನಾನು ಮತ್ತೊಂದು ಆವರ್ತಿ ಆತನಿಗೆ ಹಿಂತಿರುಗಿ ಹೋಗೋದಿಲ್ಲ. But I love the commitment of Jacob. ಯಾಕೋಬನ ತೀರ್ಮಾನವನ್ನ ಬಹಳವಾಗಿ ನಾನು ಪ್ರೀತಿಸಿದೆನು. The father-in-law says, ಮಾವನೇ ಹೇಳಿದನು, you work for 7 more years and I will give you my daughter. ಮತ್ತೆ 7 ವರ್ಷ ನೀನು ನನಗಾಗಿ ನನಗೆ ದುಡಿ, ನಾನು ನನ್ನ ಚಿಕ್ಕ ಮಗಳನ್ನು ನಿನಗೆ ಕೊಡುತ್ತೇನೆ ಎಂದು. And Jacob agrees. ಯಾಕೋಬನು ಒಪ್ಪಿಕೊಳ್ಳುತ್ತಾನೆ. When you love something, you're committed over that. ನೀನು ಯಾವುದಾದ್ರೂ ಒಂದು ಸಂಗತಿಯನ್ನು ನೀವು ಪ್ರೀತಿಸಿದ್ರೆ ಅದಕ್ಕಾಗಿ ನೀವು ತೀರ್ಮಾನವನ್ನು ತೆಗೆದುಕೊಂಡು ಅದನ್ನ ಹಿಡಿಯುವುದಕ್ಕಾಗಿ ಪ್ರಯತ್ನಿಸುತ್ತೀರಿ. If you love Jesus, ಯೇಸುವನ್ನ ಪ್ರೀತಿಸಿದರೆ then you will be committed to the work of Jesus. ಯೇಸುವಿನ ಕೆಲಸಕ್ಕಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳುತ್ತೀರಿ. And throughout the Bible you say, without commitment there is no success. ಸತ್ಯವೇದ ಗ್ರಂಥದಲ್ಲಿ ಎಲ್ಲಾ ಕಡೆಗಳಲ್ಲಿ ನಾವು ಗಮನಿಸಿದಾಗ ತೀರ್ಮಾನ ಇಲ್ಲದಂತೆ ಯಶಸ್ಸು ಇಲ್ಲ. Without commitment there is not success. ತೀರ್ಮಾನ ಇಲ್ಲದಂತೆ ಯಶಸ್ಸು ಇಲ್ಲ. So today I want to prophesy to you. ಇವತ್ತು ನಿಮ್ಮನ್ನು ನೋಡಿ ನಾನು ಪ್ರಬೋಧಿಸಲಿಕ್ಕಾಗಿ ಇದನ್ನು There will ಇಷ್ಟಪಡುತ್ತೇನೆ. be 5 areas where you're going to have a special recommitment today. ಇವತ್ತು ಬೆಳಗಿನ ಜಾವದಲ್ಲಿ 5 ಮಂಡಲಗಳಲ್ಲಿ ಮತ್ತೊಂದು ಆವರ್ತಿ ಒಂದು ಹೊಸ ತೀರ್ಮಾನ ನಿಮ್ಮ ಜೀವನದಲ್ಲಿ ಉದ್ಭವಿಸಲಿಕ್ಕಾಗಿ ಹೋಗುತ್ತೆ. And as you make the commitment, ನೀವು ಆ ತೀರ್ಮಾನವನ್ನು ಮಾಡಿಕೊಂಡಾಗ a commitment is a decision you make in your heart. ನಿನ್ನ ಹೃದಯದಲ್ಲಿ ಮಾಡಿಕೊಳ್ಳುವಂತ ಒಂದು ತೀರ್ಮಾನ ಎನ್ನುವಂತದ್ದು, And you stand strong in spite of opposition. ಎಲ್ಲ ವಿರೋಧಗಳ ಮಧ್ಯದಲ್ಲಿ ಆ ತೀರ್ಮಾನದಲ್ಲಿ ದೃಢವಾಗಿ ನೀವು ನಿಲ್ಲಬೇಕು. And you stand strong in the commitment. ನೀವು ಆ ತೀರ್ಮಾನಗಳಲ್ಲಿ ದೃಢವಾಗಿ ನಿಲ್ರಿ. And if you stand strong in your commitment, ನಿಮ್ಮ ತೀರ್ಮಾನಗಳಲ್ಲಿ ನೀವು ದೃಢವಾಗಿ ನಿಂತಾಗ then you will succeed. ನೀವು ಅಲ್ಲಿ ಯಶಸ್ಸನ್ನು ಕಾಣ್ತೀರಿ. The level of your success ನಿನ್ನ ಯಶಸ್ಸಿನ ಹಂತಗಳು depends upon the depth of your commitment. ನಿನ್ನ ಆಳವಾದಂತ ತೀರ್ಮಾನಗಳಲ್ಲಿ ಅಡಕವಾಗಿರುತ್ತದೆ. If you can stand strong on your commitment, ನಿನ್ನ ತೀರ್ಮಾನಗಳಲ್ಲಿ ನಿನ್ನ ಬಲವಾಗಿ ನಿಲ್ಲುವುದಾದರೆ you will succeed. ನೀವು ಯಶಸ್ಸನ್ನು ಕಾಣುತ್ತೀರಿ. If you are little weak, wavering in your commitment, ನಿಮ್ಮ ಜೀವಿತಗಳಲ್ಲಿ ತೀರ್ಮಾನಗಳಲ್ಲಿ ಬಲಹೀನರಾಗಿ ಅದರಲ್ಲಿ ನೀವು ಆಡ್ತಾ ಇದ್ದರೆ you will not succeed. ನೀವು ಅದರಲ್ಲಿ ಯಶಸ್ಸನ್ನು ಕಾಣೋದಿಲ್ಲ. All success ಎಲ್ಲ ಯಶಸ್ಸು in every sphere of life, ಜೀವಿತದ ಎಲ್ಲಾ ಮಂಡಲಗಳಲ್ಲೂ success comes also on the part of your commitment to the cause. ನೀವು ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಮಾಡಿಕೊಳ್ಳುವಂತ ತೀರ್ಮಾನಗಳಲ್ಲಿ ಯಶಸ್ಸು ಏನೋದು ನಮ್ಮ ಜೀವನದಲ್ಲಿ ಆದು ಬರುತ್ತದೆ. The Bible says, ದೇವರ ವಾಕ್ಯ ಹೇಳುತ್ತದೆ, you overcome the devil by the level of your commitment. ನೀವು ಸೈತಾನನನ್ನು ನೀವು ಗೆಲ್ಲುವಂತದ್ದು ನಿಮ್ಮ ತೀರ್ಮಾನಗಳ ಶಕ್ತಿ ಮೇಲೆ ಆಧಾರಗೊಂಡಿದ್ದು. In Revelation chapter 12, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ, Revelation chapter 12, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ, and they overcame the devil by the blood of the lamb and by the word of their testimony, and they did not love their life to death. 11ನೇ ವಾಕ್ಯ ಹೇಳುತ್ತದೆ, ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು. Number 1 is the blood of Jesus. ಒಂದು ಯೇಸುವಿನ ರಕ್ತವು. Number 2 is the word of their testimony. ಎರಡನೇದಾಗಿ ತಮ್ಮ ಬಾಯ ಮಾತಿನ ಸಾಕ್ಷಿ. But 3 is very important. They did not love their lives to death. ಮೂರನೇದಾಗಿ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ. These were the saints of Yeshua. ಇವರಾಗಿದ್ದಾರೆ ಯೇಸುವಿನ ಭಕ್ತರುಗಳು. They were so committed, even if they had to die, they were committed to the cause. ಅವರ ಸತ್ರು ಪರವಾಗಿಲ್ಲ, ಅವರ ಉದ್ದೇಶಗಳಲ್ಲಿ ಅವರ ತೀರ್ಮಾನವನ್ನ ದೃಢವಾಗಿ ಅವರು ಸಾಧಿಸಿಕೊಂಡವರಾಗಿದ್ದರು. Peter was a coward.
ಪೇತ್ರನು ಆತನೊಂದು ಹೇಡಿಯಾಗಿದ್ದನು. 3 times he denied Jesus. 3 ಸಾರಿ ಆತನು ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದನು. When he saw that Jesus was about to be crucified, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನು ಜಜ್ಜಲ್ಪಡುತ್ತಾ ಇದ್ದಾನೆ ಅನ್ನೋದು ಕಂಡಾಗ he said, I don't know this guy. ಆತನು ಹೇಳಿದನು, ಈತನು ಯಾರೋ ನನಗೆ ಗೊತ್ತಿಲ್ಲ. He began to curse him. ಆತನನ್ನು ಶಪಿಸಲಿಕ್ಕಾಗಿ ಪ್ರಾರಂಭಿಸಿದನು. Why? Because he loved his life. ಕಾರಣವೇನೆಂದರೆ ಅವನು ತನ್ನ ಪ್ರಾಣವನ್ನು ಪ್ರೀತಿಸಿದನು. When you're challenged in life, then you will know the true color. When you are challenged in life, ನಿನ್ನ ಜೀವಿತದಲ್ಲಿ ಸವಾಲುಗಳನ್ನು ನೀವು ಎದುರಿಸಿದಾಗ ನಿನ್ನ ಜೀವನದ ಅಸಲಿ ಬಣ್ಣ ಎನ್ನುವುದು ಪ್ರಕಟವಾಗುತ್ತದೆ. I remember it was in the year 1992 to 2001, I was a crazy evangelist. 1997ರಿಂದ 2001 ನಾನೊಂದು ಹುಚ್ಚನ ಆಗಿರುವಂತ ಒಂದು ಸ್ವಾರ್ಥಿಕನಾಗಿದ್ದೆ. I can preach on the road. I will tell about Jesus, and if need be, I will take them from the road to the sea, baptize them in the name of the Father and of the Son and of the Holy Spirit. ನಾನು ರಸ್ತೆಗಳಲ್ಲಿ ಹೋಗಿ ನನ್ನ ಪ್ರಸಂಗ ಮಾಡ್ತಾ ಇದ್ದೆ, ಬೀದಿಗಳಲ್ಲಿ ನನ್ನ ಪ್ರಸಂಗ ಮಾಡ್ತಾ ಇದ್ದೆ. ಅಲ್ಲಿ ಯಾರಾದರೂ ನನ್ನ ಸುವಾರ್ತೆಯನ್ನು ಅಂಗೀಕರಿಸಿದ್ರೆ ನಾನು ಅವರನ್ನು ನೇರವಾಗಿ ಸಮುದ್ರದಲ್ಲಿ ಕರೆದುಕೊಂಡು ಹೋಗಿ ಅವರನ್ನ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದೆ. I became a pastor only in 2001. 2001ನೇ ಇಸ್ವಿಯಲ್ಲಿ ನಾನು ಒಂದು ಬೋಧಕನಾಗಿ ಮಾರ್ಪಟ್ಟಿದ್ದು. But before I became a pastor, ನಾನು ಒಂದು ಬೋಧಕನಾಗಿ ಮಾರ್ಪಡುವುದಕ್ಕಿಂತ ಮುಂಚೆ I used to baptize people. ನಾನು ಜನರನ್ನು ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದೆ. Left, right, center. ಎಡಗಡೆ ಬಲಗಡೆ ಮಧ್ಯಭಾಗದಲ್ಲಿ. Recently there was a marriage proposal for one of my church members. A lady called me and she said, Pastor Elias, do you remember me? ನಮ್ಮ ಸಭೆಯ ಒಂದು ಹುಡುಗನಿಗೋಸ್ಕರವಾಗಿ ಒಂದು ಮದುವೆಯ ಒಂದು ಸಂಬಂಧದ ಕುರಿತಾದಂತ ಮಾತುಕತೆಯನ್ನು ಮಾತನಾಡಬೇಕಾದ್ರೆ ಫೋನ್ ಮಾಡಿ ದೂರವಾಣಿಯಲ್ಲಿ ಕರೆ ಮಾಡಿದಂತ ಸಹೋದರಿ ನನ್ನನ್ನು ಕೇಳಿದ್ರೆ, ಪಾಸ್ಟರ್ ಎಲಿಯಾಸ್ ಅವರೇ, ನನ್ನ ನೆನಪು ಮಾಡಿಕೊಳ್ಳುತ್ತೀರಾ? I said, I don't remember you. ನಾನು ಹೇಳಿದೆ, ನಿಮ್ಮನ್ನ ನೆನಪು ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. I came to the sea near the beach hotel in Sharjah and you baptized me. ಶಾರ್ಜಾದಲ್ಲಿರುವಂತ ಒಂದು ಸಮುದ್ರದ ದಡದ ಹತ್ರ ನಾನು ನಿಮ್ಮನ್ನು ಭೇಟಿ ಮಾಡಿದೆ. ಅಲ್ಲಿ ನೀವು ನಮ್ಮನ್ನ ದೀಕ್ಷಾ ಸ್ನಾನ ಮಾಡಿಸಿದ್ದು. When I looked at a photograph in the WhatsApp, I don't even remember who I baptized. ನಾನು ವಾಟ್ಸ್ಆಪ್ ಅಲ್ಲಿ ಆಕೆ ಫೋಟೋವನ್ನು ನೋಡಿದಾಗ ಆಕೆ ಯಾರು, ನಾನು ದೀಕ್ಷಾ ಸ್ನಾನ ಮಾಡಿಸಿದ ಆಕೆ ಯಾರು ಅಂತ ಗುರುತಿಡಿಯೋದಕ್ಕೆ ಆಗಲಿಲ್ಲ. One day there were 12 people I want to baptize, and I was about to go into the sea and baptize them. That time the Dubai police came and stood on a hill and they were watching. ನಾನು ಒಂದು ಸಾರಿ 12 ಜನರನ್ನ ಸಮುದ್ರದಲ್ಲಿ ದೀಕ್ಷಾ ಸ್ನಾನ ಮಾಡಿಸುವುದಕ್ಕಾಗಿ ಸಮುದ್ರದಲ್ಲಿ ಇಳಿತಾ ಇದ್ದಂತ ಸಂದರ್ಭದಲ್ಲಿ ದುಬೈ ಪೊಲೀಸ್ ಅವರು ಅಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ಬೆಟ್ಟದ ಮೇಲೆ ನಿಂತುಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡ್ತಾ ಇದ್ದಾರೆ. So the people around me said, today we will not baptize, we will baptize them tomorrow. Everybody got scared. ನನ್ನ ಸುತ್ತಲಿದ್ದಂತ ಎಲ್ಲಾ ಜನರು ಹೇಳಿದ್ರು, ಇವತ್ತು ದೀಕ್ಷಾ ಸ್ನಾನ ಮಾಡಿಸೋದು ಬೇಡ, ಬೇರೆ ಒಂದು ದಿವಸ ನಾವು ಮಾಡಿಸೋಣ ಅಂತ ಎಲ್ಲರೂ ಅವರು ಭಯಪಟ್ಟವರಾಗಿದ್ದರು. I said, all of us put your hands together, make a big circle. ನಾನು ಹೇಳಿದೆ, ಎಲ್ಲರೂ ಪರಸ್ಪರವಾಗಿ ಕೈಗಳನ್ನು ಒಟ್ಟಾಗಿ ಹಿಡಿಕೊಂಡು ಒಂದು ದೊಡ್ಡ ವೃತ್ತಾಕಾರವನ್ನು ಮಾಡ್ರಿ. And we started to dance in the sea. ನಾವು ಸಮುದ್ರದಲ್ಲಿ ಕೈಗಳನ್ನು ಹಿಡಿದು ಕುಣಿಲಿಕ್ಕಾಗಿ ಪ್ರಾರಂಭಿಸಿದ್ರಿ. We started to sing songs. ನಾವು ಹಾಡುಗಳನ್ನು ಹಾಡುವುದಕ್ಕಾಗಿ ಪ್ರಾರಂಭಿಸಿದ್ರಿ. Then I said, one by one you come. I went into the center of the circle. One by one I baptized in front of the police. ಅಲ್ಲಿ ನಾವು ಕುಣಿತಾ ಇರಬೇಕಾದ್ರೆ ಒಬ್ಬೊಬ್ಬರನ್ನಾಗಿ ನಾನು ಕರೀತಾ ಇದ್ದೆ, ಬನ್ರಿ ಬನ್ರಿ ಅಂತ. ಅವರು ಬಂದಾಗ ಪೊಲೀಸ್ಗಳ ಮಧ್ಯದಲ್ಲಿ ಅವರನ್ನ ದೀಕ್ಷಾ ಸ್ನಾನ ಮಾಡಿಸಿದೆವು. I was crazy for Jesus. ನಾನು ಯೇಸು ಸ್ವಾಮಿಗಾಗಿ ಬಹಳ ಹುಚ್ಚನಾಗಿದ್ದೇನೆ. I didn't care which religion they belong to, what background they belong to. If you believe in Jesus, if you have repented, come on, get baptized in the name of the Father and of the Son and of the Holy Spirit. ಅವರು ಯಾವ ಧರ್ಮದವರೋ, ಅವರು ಯಾವ ಮತಕ್ಕೆ ಸೇರಲ್ಪಟ್ಟವರೋ ಎನ್ನುವುದು ನನಗೆ ವಿಷಯವಾಗುತ್ತಾ ಇರಲಿಲ್ಲ. ನಿಮ್ಮ ಮನ ತಿರುಗಿ ಯೇಸು ಸ್ವಾಮಿಯನ್ನು ದೇವರು ಎಂದು ಅಂಗೀಕರಿಸುವುದಾದ್ರೆ ಬನ್ರಿ, ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಹೊಂದಿಕೊಳ್ಳ್ರಿ ಎಂದು ನಾನು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದ್ದೆ. How many of you are ready to preach the gospel at any cost, wherever you are? How many of you are ready to recommit yourself and say, yes, I am ready? Come on, put your hands together, give Jesus a clap offering. ಇವತ್ತು ಯಾರಾದ್ರೂ ನಾನು ಎಲ್ಲೇ ಆಗಿದ್ರು, ಎಲ್ಲೇ ಹೋದ್ರು ಸಹ, ದಾರಿಯಲ್ಲಾಗ್ಲಿ, ಮನೆಗಳಾಗ್ಲಿ, ಬೀದಿಗಳಲ್ಲಾಗ್ಲಿ, ನಾನು ಸುವಾರ್ತೆ ಸಾರೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಮತ್ತೊಂದು ಆವೃತ್ತಿ
ಸುವಾರ್ತೆ ಸಾರುವುದಕ್ಕಾಗಿ ನಾನು ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಅಂತ ಸಿದ್ಧ ಮನಸ್ಸುಳ್ಳಂತ ತೀರ್ಮಾನ ಉಳ್ಳವರು ಮಾತ್ರ ಎರಡು ಕೈಗಳು ಗಟ್ಟಿಯಾಗಿ ತಟ್ಟುತ್ತಾ ಯೇಸುವಿಗೆ ಮಹಿಮೆಯನ್ನು ಕೊಡ್ರಿ. Then in 2002, 2002 I was arrested. ನನ್ನನ್ನು ಅರೆಸ್ಟ್ ಮಾಡಿದ್ರು. The moment I was arrested, my legs were shivering. ನಾನು ಯಾವಾಗ ಅರೆಸ್ಟ್ ಆದ್ನೋ ಆಗ ನನ್ನ ಕೈಕಾಲುಗಳೆಲ್ಲ ನಡುಗ್ತಾ ಇತ್ತು. They put hand cuff for me. ಅವರು ನನಗೆ ಸರಪಳಿಯನ್ನು ಹಾಕಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. They put leg chains for me. ನನ್ನ ಕಾಲುಗಳಿಗೆ ಸರಪಳಿಯನ್ನು ಹಾಕಿಕೊಂಡು ಹೋಗ್ತಾ ಇದ್ದಾರೆ. I started to cry. ನಾನು ಅಳಲಿಕ್ಕಾಗಿ ನಾನು ಪ್ರಾರಂಭಿಸಿದ್ದೇನೆ. All the strength and the boldness went away. ನನಗಿದ್ದಂತ ಎಲ್ಲಾ ಬಲ, ನನಗಿದ್ದಂತ ಎಲ್ಲಾ ಧೈರ್ಯ ಕ್ಷಣ ಮಾತ್ರದಲ್ಲಿ ಹುಸಿ ಆಗಿಬಿಡ್ತು. How many of you agree, when you face opposition, you suddenly become like a balloon and you start to go down? ಎಷ್ಟು ಜನರು ನನ್ನ ಸಂಗಡ ಒಪ್ಪಿಕೊಳ್ತೀರಾ? ಸವಾಲುಗಳನ್ನು ನೀವು ಎದುರಿಸಿದಾಗ, ವಿರೋಧಗಳನ್ನು ಎದುರಿಸಿದಾಗ ಒಂದು ಬಲೂನ ಹಾಗೆ ದಪ್ಪವಾಗಿ ಊದಿದಂತದ್ದು ಕ್ಷಣ ಮಾತ್ರದಲ್ಲಿ ಗಾಳಿ ಹೋಗುವ ರೀತಿಯಲ್ಲಿ all that boldness will go, and then you will start to doubt and say, oh my God, what am I doing? ನಿಮ್ಮ ಜೀವನದಲ್ಲಿ ಧೈರ್ಯವು ಇದ್ದಂತ ಎಲ್ಲಾ ಬಲವು ಕುಂದಿ ಹೋದಾಗ ನಿಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ, ಅಯ್ಯೋ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಸಂಶಯ. God miraculously brought me out. ದೇವರು ನನ್ನನ್ನು ಆಶ್ಚರ್ಯಕವಾಗಿ ಅದ್ಭುತಕರವಾಗಿ ಹೊರಗಡೆ ಕರೆತಂದನು. Then I became a pastor. ನಾನು ಅನಂತರ ಬೋಧಕನಾಗಿ ಮಾರ್ಪಟ್ಟೆ. Pastor of one church. ಒಂದು ಸಭೆಯ ಬೋಧಕನಾದೆ. Pastor of two church. ಎರಡು ಸಭೆಯ ಬೋಧಕನಾದೆ. Pastor of churches in one nation. ಒಂದು ದೇಶದಲ್ಲಿರುವಂತ ಸಭೆಗಳಿಗೆ ನಾನು ಬೋಧಕನಾದೆ. Pastor of two churches in two nations. ಎರಡು ಸಭೆ ಉಳ್ಳಂತ ಎರಡು ದೇಶಗಳ ಬೋಧಕನಾದೆ. Then nations started to multiply. ದೇಶಗಳು ಅಭಿವೃದ್ಧಿ ಆಗ್ಲಿಕ್ಕಾಗಿ ಪ್ರಾರಂಭಿಸಿದವು. Then I became senior pastor. ಅನಂತರವಾಗಿ ಹಿರಿಯ ಬೋಧಕನಾದೆ. And the ministry started to multiply. ಸೇವೆ ಬೆಳಿಲಿಕ್ಕಾಗಿ ಪ್ರಾರಂಭವಾದವು. And I became too busy to baptize people. ನಾನು ಜನರನ್ನ ದೀಕ್ಷಾಸ್ನಾನ ಮಾಡಿಸುವುದರಲ್ಲಿ ಬಹಳವಾಗಿ ನಿರತನಾದೆ. If somebody evangelizes, they'll bring it to me, I'll baptize them. ಯಾರಾದ್ರೂ ಸುವಾರ್ತೆ ಸಾರಿದ್ರೆ ಅವರು ಅಂಗೀಕರಿಸಿದ್ರೆ ಕರೆತನ್ರಿ, ನಾನು ದೀಕ್ಷಾಸ್ನಾನ ಮಾಡಿಸ್ತೀನಿ ಅಂತ ಇದ್ದೆ. But one day Jesus told me, ಒಂದು ದಿವಸ ಯೇಸು ಸ್ವಾಮಿ ಹೇಳಿದನು, do the work of an evangelist. ಒಂದು ಸುವಾರ್ತಿಕನ ಕೆಲಸವನ್ನು ನೀನು ಮಾಡು All the days of your life. ನಿನ್ನ ಜೀವನ ಪೂರ್ತಿಯಾಗಿ. So in 2016, I recommitted myself. ನಾನು 2016 ಇಸ್ವಿಯಲ್ಲಿ ಮತ್ತೊಂದು ಆವರ್ತಿ ತೀರ್ಮಾನವನ್ನು ತೆಗೆದುಕೊಂಡೆ. I recommitted myself to evangelize personally. ನಾನು ಪುನರ್ ತೀರ್ಮಾನವನ್ನು ತೆಗೆದುಕೊಂಡು ನಾನು ಈ ರೀತಿಯಾಗಿ ಹೇಳಿದೆ, ವ್ಯಕ್ತಿಗತವಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಸಿದ್ಧನಾಗ್ತೇನೆ. So I put a target list. ನಾನು ಒಂದು ಟಾರ್ಗೆಟ್ ಅನ್ನು, ಗುರಿಯನ್ನು ನೇಮಿಸಿಕೊಂಡೆ. I want the big fish. ನನಗೆ ದೊಡ್ಡ ದೊಡ್ಡ ಮೀನುಗಳು ಬೇಕು. So I listed 7 people. ನಾನು 7 ವ್ಯಕ್ತಿಗಳನ್ನ, ಅವರ ಹೆಸರುಗಳನ್ನು ಬರೆದಿಟ್ಟೆ. Not just chairmen and leaders. ಅದು ಚೇರ್ಮನ್ಗಳು, ನಾಯಕರುಗಳು ಎನ್ನುವಂತ ರೀತಿಯಲ್ಲಿ. I said I want to be the pastors of 7 chairmen. ನಾನು 7 ಚೇರ್ಮನ್ಗಳಿಗೆ ಪಾಸ್ಟರ್ ಆಗಿರಬೇಕು ಅಂತ ನಾನು ಬಯಸಿದೆ. Lord, give me chairmen of companies. ದೇವರೇ, ಕಂಪನಿಗಳ ಚೇರ್ಮನ್ಗಳನ್ನು ನೀನು ನನಗೆ ಕೊಡು. Yesterday I baptized one chairman. ನಿನ್ನೆ ಒಬ್ಬರನ್ನ ಚೇರ್ಮನ್ ಅನ್ನ ದೀಕ್ಷಾಸ್ನಾನ ಮಾಡಿಸೋದಕ್ಕೆ ದೇವರು ಕೃಪೆ ಕೊಟ್ಟನು. And I believe this lady, who she's capable of bringing hundreds through that one baptism. ನನಗೆ ಚೆನ್ನಾಗಿ ಗೊತ್ತು, ಆ ಸಹೋದರಿ ಒಂದು ದೀಕ್ಷಾಸ್ನಾನದ ಮುಖಾಂತರವಾಗಿ ಅವರ ಮುಖಾಂತರ ನೂರಾರು ಜನರನ್ನ ದೇವರ ಕಡೆ ಕರೆತರೋದಕ್ಕೆ ಆ ಸಹೋದರಿಗೆ ದೇವರು ಬಲ ಕೊಡುತ್ತಾನೆ ಎಂದು. So I want to challenge you today on April 1st of 2017. 2017 ಇಸ್ವಿ ಏಪ್ರಿಲ್ ತಿಂಗಳ ಮೊದಲನೇ ತಾರೀಕು ನಿಮಗೊಂದು ಸವಾಲನ್ನು ಹುಡುತ್ತಾ ಇದ್ದೇನೆ. Maybe you are a busy person at home. ಒಂದು ಪಕ್ಷ ನಿಮ್ಮ ಮನೆಯಲ್ಲಿ ಕೆಲಸ ನಿರತರಾಗಿರಬಹುದು. Maybe you are a busy pastor. ಒಂದು ಪಕ್ಷ ನೀವು ಸೇವೆಯಲ್ಲಿ ನಿರತರಾದಂತ ಬೋಧಕರಾಗಿರಬಹುದು. Maybe you have a busy schedule at work. ನಿಮ್ಮ ಕೆಲಸದ ಮಂಡಲಗಳಲ್ಲಿ ಕೆಲಸ ನಿರತರಾದಂತ ವ್ಯಕ್ತಿಗಳು ನೀವು ಆಗಿರಬಹುದು. But are you ready to commit yourself to the basic of the gospel? ಇವತ್ತು ಸುವಾರ್ತೆಯ ಆರಂಭದ ಭಾಗಕ್ಕೆ ನಿಮ್ಮ ಜೀವಿತವನ್ನು ಸಮರ್ಪಿಸುವುದಕ್ಕೆ ನಿಮ್ಮಲ್ಲಿ ಒಂದು ತೀರ್ಮಾನ ಇದೆಯೇ? The greatest miracle of all miracle is the miracle of salvation. ಎಲ್ಲ ಅದ್ಭುತಗಳಿಗಿಂತ ಉನ್ನತವಾದಂತ ಅದ್ಭುತ ಎನ್ನುವುದು ಅದು ರಕ್ಷಣೆಯ ಅದ್ಭುತವಾಗಿರುತ್ತದೆ. Every person born of God should
preach the gospel. ದೇವರಿಂದ ಹೊಸದಾಗಿ ಮರಳಿ ಹುಟ್ಟಿದಂತ ಪ್ರತಿಯೊಂದು ಮನುಷ್ಯನು ತನ್ನ ಸುವಾರ್ತೆಯನ್ನು ಸಾರಲೇಬೇಕು. How many of you are ready to recommit today a special commitment that whatever it is, personally, one to one, you will evangelize? ಇವತ್ತು ಎಷ್ಟು ಜನ ಪುನರ್ ತೀರ್ಮಾನವನ್ನು ನೀವು ಮಾಡ್ತೀರಾ? ಏನೇ ಸಂದರ್ಭಗಳಾಗಲಿ ಯಾರೇ ಆಗಲಿ ವ್ಯಕ್ತಿಗತವಾಗಿ ನಾನು ಹೋಗಿ ಒಬ್ಬೊಬ್ಬರಿಗಾಗಿ ಸುವಾರ್ತೆಯನ್ನು ನಾನು ಸಾರುತ್ತೇನೆ ಎಂದು ಪುನರ್ ತೀರ್ಮಾನ ಮಾಡುವವರು ಎಷ್ಟು ಜನ ಇದರ ಮಧ್ಯದಲ್ಲಿ ಇದ್ದೀರಾ? And those of you who are ready, I want you to show an action. Stand up and clap your hands for Jesus. ನಾನು ಆ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋರು ಮಾತ್ರ ಎದ್ದು ನಿಂತು ಚಪ್ಪಾಳೆ ತಟ್ಟಿ ದೇವರಿಗೆ ಒಂದು ವಂದನೆ ಹೇಳ್ರಿ. Hey, come on, clap your hands and shout a hallelujah. ಎದ್ದು ನಿಂತು ಕೈಗಳ ತಟ್ಟಿ ಗಟ್ಟಿಯಾಗಿ ಒಂದು ಹಾಲೆಲೂಯಾ. Clap your hands as a commitment. Yes, I'm committed to this cause. ಎರಡು ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ಹೇಳ್ರಿ, ನಾನು ಈ ಉದ್ದೇಶಕ್ಕಾಗಿ ಪುನರ್ ತೀರ್ಮಾನವನ್ನು ನನ್ನ ಜೀವನದಲ್ಲಿ ಮಾಡುತ್ತಾ ಇದ್ದೇನೆ. Jesus was committed that he was ready to die for the gospel. ಯೇಸು ಸ್ವಾಮಿ ತಾನು ತೀರ್ಮಾನ ತೆಗೆದುಕೊಂಡಿದ್ದನು, ಈ ಸುವಾರ್ತೆಯ ನಿಮಿತ್ತವಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದನು. So are you ready? ಇವತ್ತು ನೀವು ಸಿದ್ಧರಾಗಿದ್ದೀರಾ? Lift up your hand and pray to Jesus. ಕೈಗಳೆತ್ತಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ. Ask him to give you an extraordinary anointing today. ಇವತ್ತು ಒಂದು ವಿಶೇಷವಾದಂತ ಬಲವನ್ನು ಕೊಡುವುದಕ್ಕಾಗಿ ದೇವರ ಬಳಿಯಲ್ಲಿ ಕೇಳ್ರಿ. That you will give top priority to the gospel of Jesus. ಕರ್ತನಾದಂತ ಯೇಸು ಕ್ರಿಸ್ತನ ಸುವಾರ್ತೆಗಾಗಿ ಉನ್ನತವಾದಂತ ಒಂದು ತೀರ್ಮಾನವನ್ನು ಕೊಡುವುದಕ್ಕಾಗಿ ಒಪ್ಪಿಸಿಕೊಡ್ರಿ. Hudalana rabba shelenebe. Father, I release an extraordinary anointing. ತಂದೆಯೇ, ಒಂದು ಅಸಾಧಾರಣವಾದ ಅಭಿಷೇಕ ನಿನ್ನ ಜನರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೇನೆ. I speak success into you. ಇವರ ಜೀವಿತದಲ್ಲಿ ಯಶಸ್ಸನ್ನು ನಾನು ಕೂಗಿ ಹೇಳುತ್ತಾ ಇದ್ದೇನೆ. Thank you, you heard our prayer. ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆ. In Jesus' name, and all the people of God said amen. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜನರೆಲ್ಲರೂ ಗಟ್ಟಿಯಾಗಿ ಹೇಳಲಿ. Please be seated. ದಯವಿಟ್ಟು ಕುಳಿತುಕೊಳ್ಳ್ರಿ. Commitment is the willingness to give your time, your energy, your talents, your resources to something or someone you believe in. ತೀರ್ಮಾನ ಎನ್ನುವಂಥದ್ದು ನೀವು ನಂಬುವಂತ ಒಂದು ವ್ಯಕ್ತಿಯಲ್ಲಿ ನೀವು ಆತನಿಗಾಗಿ ಬೇರ್ಪಡಿಸುವಂತ ನಿಮ್ಮ ಸಮಯ, ನಿಮ್ಮ ಸಂಪನ್ಮೂಲ, ನಿಮ್ಮ ಆರೋಗ್ಯ, ನಿಮ್ಮ ತಾಲಂತು, ನಿಮ್ಮ ಸ್ಥಾನಮಾನಗಳನ್ನ ವ್ಯಕ್ತಿಗಾಗಿ ಸಮರ್ಪಿಸುವಂತದ್ದು. Your time you will give. If you're committed to something, you will give your time to that. ನೀವು ಯಾವುದಾದರೂ ಒಂದು ಉದ್ದೇಶಕ್ಕಾಗಿ ನೀವು ತೀರ್ಮಾನ ತೆಗೆದುಕೊಂಡಿರುವುದಾದರೆ ಅದಕ್ಕಾಗಿ ನೀವು ಸಮಯವನ್ನು ಕೊಡುತ್ತೀರಿ. You will give your energy to that. ನೀವು ಅದಕ್ಕಾಗಿ ನಿಮ್ಮ ಬಲವನ್ನು ಕೊಡುತ್ತೀರಿ. If you take Sachin Tendulkar, ನೀವು ಸಚಿನ್ ತೆಂಡೂಲ್ಕರ್ ಅನ್ನು ತೆಗೆದುಕೊಂಡ್ರೆ he was committed to cricket. ಅವರು ಕ್ರಿಕೆಟ್ಗಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. So he gave his time for cricket. ಅವರು ಅವರು ಒಂದು ನಿಂತಿರುವುದು ಕ್ರಿಕೆಟ್ಗೋಸ್ಕರವಾಗಿತ್ತು. He gave his energy to cricket. ಅವರು ಕ್ರಿಕೆಟ್ಗೋಸ್ಕರ ತಮ್ಮ ಬಲವನ್ನು ಕೊಟ್ಟರು. He gave his talent to the cricket. ಅವರು ಕ್ರಿಕೆಟ್ಗಾಗಿ ತಮ್ಮ ತಾಲಂತನ್ನು ಕೊಟ್ಟರು. He gave his resources to cricket. ಅವರು ತಮ್ಮ ಮೂಲಗಳನ್ನು ಅವರು ಕ್ರಿಕೆಟ್ಗಾಗಿ ಒಪ್ಪಿಸಿದರು. He was so committed that he became one of the best in the world. ಅವರು ತಮ್ಮ ಜೀವಿತದಲ್ಲಿ ಎಷ್ಟು ಮುಡುಪಾಗಿದ್ದರೆಂದರೆ ಅವರು ದೇಶದಲ್ಲಿ, ಪ್ರಪಂಚದಲ್ಲಿ ಅತಿ ಪ್ರಾಮುಖ್ಯನಾದಂತ ಒಂದು ಉತ್ತಮವಾದ ಆಟಗಾರನಾಗಿ ಮಾರ್ಪಟ್ಟನು. Unless you are committed to something, you will not find success. ನಿಮ್ಮ ಜೀವಿತದಲ್ಲಿ ಯಾವುದಕ್ಕಾಗಿ ಆದರೂ ನೀವು ತೀರ್ಮಾನವನ್ನು ನೀವು ಕೊಡದೆ ಹೋದರೆ, ಮುಡುಪಾಗಿ ನೀವು ಇಡದೆ ಹೋದರೆ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. There are many people who have visions and dreams. ಇವತ್ತು ದರ್ಶನ ಉಳ್ಳಂತವರು, ಕನಸುಗಳು ಉಳ್ಳಂತವರು ಬಹಳ ಜನರಿದ್ದಾರೆ. But their dreams are dreams. They don't come to anything. They don't see success because they are not committed to the vision, committed to the dream. ಇವತ್ತು ಅನೇಕರು ದರ್ಶನಗಳಲ್ಲಿ ಕಾಣ್ತಾರೆ, ಕನಸುಳ್ಳವರಾಗಿರ್ತಾರೆ, ಆದ್ರೆ ಆ ಕನಸು ನೆರವೇರಲ್ಲ. ಯಶಸ್ವಿನ ಕಡೆ, ಆ ದರ್ಶನದ ಕಡೆ ಅವರು ತಲುಪೋದಿಲ್ಲ. ಕಾರಣ ಏನಂದ್ರೆ ದರ್ಶನ, ಕನಸು ಇದ್ರು ಆ ಕನಸಕ್ಕಾಗಿ ಮುಡುಪಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಅದನ್ನು ಮುನ್ನುಗ್ಗಿ ಪಡೆಯುವುದಕ್ಕಾಗಿ ಅವರು ಶ್ರಮೆಯನ್ನು ಅನುಭವಿಸುವುದಿಲ್ಲ. Whatever you are committed to, that's where you will see your success. ನಿಮ್ಮ ಜೀವಿತದಲ್ಲಿ ಯಾವುದಕ್ಕಾಗಿ ತೀರ್ಮಾನ ತೆಗೆದುಕೊಂಡು ಮುಡುಪಾಗಿರುತ್ತೀರೋ ಅಲ್ಲೇ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. Jesus was committed to save the world. ಯೇಸು ಸ್ವಾಮಿ ಲೋಕವನ್ನು ರಕ್ಷಿಸುವುದಕ್ಕಾಗಿ ತೀರ್ಮಾನವನ್ನು ತೆಗೆದುಕೊಂಡು ಅದಕ್ಕಾಗಿ ಮುಡುಪಾಗಿದ್ದನು. And once he decided, even if he had to die, even if they had to spit at him, even if they had to pierce the nails on him, he said, I am committed to die.
ಆತನು ತೀರ್ಮಾನ ತೆಗೆದುಕೊಂಡಂತ ನಿಮಿತ್ತವಾಗಿ ಆ ತೀರ್ಮಾನದಲ್ಲಿ ಆತನು ಸಾಯುವುದಕ್ಕಾಗಿ ಪ್ರಾಣ ಕೊಡತಕ್ಕಂತ ಅವಶ್ಯಕತೆ ಬಂದರೂ ಸಹ, ಆತನ ಕೈಗಳಲ್ಲೂ ಕಾಳುಗಳಲ್ಲೂ ಆಣಿ ಒಡಿಸಿಕೊಳ್ಳತಕ್ಕಂತ ಪರಿಸ್ಥಿತಿಗಳು ಬಂದರೂ ಸಹ ಆತನ ತೀರ್ಮಾನಗಳಲ್ಲಿ ಹಿಂದಕ್ಕೆ ಹೋಗದಂತೆ ಸಾಯುವುದಕ್ಕಾಗಿ ಆತನು ಸಿದ್ಧನಾಗಿ ನಿಂತಿದ್ದಾನೆ. I want to tell you a few things about commitment. Number one, dreams, visions, and all these will not come to pass unless you're committed. ನಾನು ಒಂದು ಕಾರ್ಯವನ್ನ ಈ ತೀರ್ಮಾನಗಳಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಕನಸುಗಳಾಗಲಿ ದರ್ಶನಗಳಾಗಲಿ ಇದು ಯಾವುದು ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳದಂತೆ ನೀವು ಅದನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. Number two, ಎರಡನೇದಾಗಿ, in every relationship you need a commitment. Without the commitment, the relationship will have no depth. ಎಲ್ಲಾ ಸಂಬಂಧಗಳಲ್ಲೂ ತೀರ್ಮಾನ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಆ ತೀರ್ಮಾನಗಳಲ್ಲಿ, ಆ ಸಂಬಂಧಗಳಲ್ಲಿ ತೀರ್ಮಾನ ಎನ್ನುವುದು ಇಲ್ಲದೆ ಹೋದರೆ ಆ ಬಾಂಧವ್ಯದಲ್ಲಿ ಆಳತೆ ಎನ್ನುವುದು ಒಂದು ಕಾಲದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. When I met my wife, ನಾನು ನನ್ನ ಹೆಂಡತಿಯನ್ನು ಭೇಟಿಯಾದಾಗ she looked so beautiful. ಆಕೆ ಬಹಳ ಸುಂದರಿಯಾಗಿ ಕಾಣುತ್ತಾ ಇದ್ದಳು. I told my wife, ನಾನು ನನ್ನ ಹೆಂಡತಿಗೆ ಹೇಳಿದೆ, life without you is like kanji without salt. ಅಲ್ಲಿ ನೀನು ಇಲ್ಲದಿರುವಂತ ಬದುಕು ಗಂಜಿಗೆ ಉಪ್ಪಿಲ್ದಿದ್ದಂಗೆ. I gave all kind of dialogue. ನಾನು ಎಲ್ಲಾ ರೀತಿಯ ಡೈಲಾಗ್ ಹೊಡಿತಾ ಇದ್ದೆ. Whatever dialogue I got from the old Hindi movie, I tell her. ಹಳೆ ಹಿಂದಿ ಚಲನಚಿತ್ರಗಳಿಂದ ಏನೆಲ್ಲಾ ಡೈಲಾಗ್ಗಳಿತ್ತು ಅದೆಲ್ಲ ನನ್ನ ಹೆಂಡತಿಗೆ ಹೇಳಿದೆ. After 4 months, 4 ತಿಂಗಳಾದ ಮೇಲೆ my wife was zapped. ನನ್ನ ಹೆಂಡತಿ ಆಕೆ ಮರಳಾದಳು. She was madly in love with me. ಆಕೆ ನನ್ನ ಮರಳಾಗಿ ಬಹಳ ನನ್ನನ್ನು ಪ್ರೀತಿ ಮಾಡಲಿಕ್ಕಾಗಿ ಪ್ರಾರಂಭಿಸಿದಳು. I married her before I came to know Jesus. ನಾನು ಯೇಸು ಸ್ವಾಮಿಯನ್ನ ನಂಬುವುದಕ್ಕಿಂತ ಮುಂಚೆ ಆಕೆಯನ್ನು ನನ್ನ ಮದುವೆ ಆದೆ. Those times I used to see Hindi movie, Tamil movie, all kind of movie. ಆ ಸಮಯದಲ್ಲಿ ನಾನು ತಮಿಳ್ ಮೂವಿ, ಹಿಂದಿ ಮೂವಿ, ಅನೇಕ ಚಲನಚಿತ್ರಗಳನ್ನು ನೋಡುತ್ತಾ ಇದ್ದೆ. And whatever I hear from the movie, I'll put the dialogue. ಏನೆಲ್ಲ ಚಲನಚಿತ್ರಗಳಿದೆ ನಾನು ಕೇಳ್ತಾ ಇದ್ದೀನೋ ಅದನ್ನ ಡೈಲಾಗ್ ಆಗಿ ಆಕೆ ಕೇಳ್ತಾ ಇದ್ದೆ. And she used to be zapped. ಆಕೆ ಅದರಲ್ಲಿ ಮರಳಾಗ್ತಾ ಇದ್ದಳು. But after 6 months, 6 ತಿಂಗಳಾದ ಮೇಲೆ my interest level started to go down. ನನ್ನ ಆಸಕ್ತಿಯ ಮಂಡಲ ಎನ್ನುವುದು ಅದು ಕೆಳಗಡೆ ಹೋಗಲಿಕ್ಕಾಗಿ ಪ್ರಾರಂಭವಾಯಿತು. Now there's no more dialogue. ಈಗ ಡೈಲಾಗ್ಗಳು ಬರ್ತಾ ಇಲ್ಲ. No romantic dialogue. ಈಗ ಯಾವುದೇ ವಿಧವಾದ ಡೈಲಾಗ್ಗಳು ಬರ್ತಾ ಇಲ್ಲ. Edi, chai and edi. ಏನೇ ಕಾಫಿಯಲ್ಲಿ, ಚಾಯಲ್ಲಿ. ರಾವಿಲೆ ಆಯ್ತು ನೀ ಕೆಡದೊರಂಗೋಣ. You are still sleeping early morning. Bring the tea. ಮುಂಜಾನೆ ಆಯ್ತು ಇನ್ನ ನೀನು ಮಲಗಿದೀಯಾ, ಎದ್ದೋಳು. So slowly friction started. ನಿಧಾನವಾಗಿ ಹೊಡೆತಗಳು ಸಂಭವಿಸ್ತಾ ಇತ್ತು. How many of you experienced this? ಎಷ್ಟು ಜನ ಇದನ್ನು ಅನುಭವಿಸಿದ್ದೀರಾ? You people are very holy people. ನೀವೆಲ್ಲಾ ಪರಿಶುದ್ಧರಾದ ಜನರು. I am talking only in Dubai. ನಾನು ದುಬೈಯಲ್ಲಿ ಇರೋದನ್ನ ಮಾತಾಡ್ತಾ ಇದ್ದೀನಿ. Bangalore it is not there. ಬೆಂಗಳೂರಲ್ಲಿ ಆ ರೀತಿ ಇಲ್ಲ. After 7 years, 7 ವರ್ಷಗಳಾದ ಮೇಲೆ I came to know the word of God. ನಾನು ದೇವರ ವಾಕ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಾರಂಭಿಸಿದೆನು. By this time my marriage was coming on a downward slope. ಆ ಸಂದರ್ಭದಲ್ಲಿ ನಮ್ಮ ದಾಂಪತ್ಯ ಜೀವಿತ ಎನ್ನುವುದು ಅದು ಕೆಳಹಾದಿಯಲ್ಲಿ ಅದು ಬರುತ್ತಾ ಇತ್ತು. I read in the Bible, ನಾನು ಸತ್ಯವೇದ ಗ್ರಂಥದಲ್ಲಿ ಓದಿದೆ, marriage is a covenant. ಮದುವೆ ಎನ್ನುವುದು ಒಂದು ಒಡಂಬಡಿಕೆ. It's a commitment. ಅದು ಒಂದು ತೀರ್ಮಾನ. Love is a commitment. ಪ್ರೀತಿ ಎನ್ನುವುದು ಒಂದು ತೀರ್ಮಾನ. It's not a feeling. ಅದು ಒಂದು ಅನುಭವ ಅಲ್ಲ. First it is a commitment. ಮೊದಲನೇದಾಗಿ ಅದೊಂದು ತೀರ್ಮಾನ. If whether your wife is good, bad, ugly, you love her. ನಿನ್ನ ಹೆಂಡತಿ ಆಕೆ ಸುಂದರವಾಗಿದ್ದಳೋ, ಕೆಟ್ಟವಳಾಗಿದ್ದಳೋ, ಲಾವಣ್ಯವತಿ ಆಗಿದ್ದಳೋ, ಸೌಂದರ್ಯ ಇಲ್ಲದವಳಾಗಿದ್ದಳೋ, ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಬೇಕು. I said, Jesus, ಯಾವ ರೀತಿ ಯೇಸು ಪ್ರೀತಿಸಿದ ಹಾಗೆ I am sorry. ಕ್ಷಮಿಸ್ರಿ. From now I am committed to love my wife. ನನ್ನ ಹೆಂಡತಿಯನ್ನು ಪ್ರೀತಿಸುವುದರಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಂಡೆ. The moment I became committed, ನಾನು ಯಾವ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡನು, after the commitment, ತೀರ್ಮಾನ ತೆಗೆದುಕೊಂಡ ನಂತರ there were fights. ಜಗಳಗಳಿದ್ದವು. And sometimes my wife will tell me, I hate you. ಕೆಲವೊಂದು ಸಾರಿ ನನ್ನ ಹೆಂಡತಿ ಹೇಳಿದಲ್ಲಿ ನಾನು ನಿನ್ನನ್ನು ಹಾಗೆ ಮಾಡ್ತೀನಿ. I don't want you. ನೀ ನನಗೆ ಬೇಕಾಗಿಲ್ಲ. But because I'm committed, ನಾನು ತೀರ್ಮಾನ ತೆಗೆದುಕೊಂಡ ನಿಮಿತ್ತ, whether you hate me, I love you. ನೀವು ನನ್ನನ್ನು ಹಾಗೆ ಮಾಡಿದ್ರು ನಾನು ನಿನ್ನನ್ನು ಪ್ರೀತಿಸ್ತೀನಿ. If you want to leave me, that's okay. I will never leave you. ನೀವು ನನ್ನನ್ನು ಬಿಡೋದಕ್ಕೆ ಮನಸ್ಸಿದ್ರು ನಾನು ನಿನ್ನನ್ನು ಬಿಡೋದಿಲ್ಲ. She said, what's wrong with this guy? ಆ ಹೆಂಡತಿ, ನನ್ನ ಹೆಂಡತಿ ಕೇಳಿದ್ರೆ ಈತನಲ್ಲಿ ಏನ್ ತೊಂದರೆ ಸಂಭವಿಸಿದೆ? I was committed.
ನಾನು ತೀರ್ಮಾನ ತೆಗೆದುಕೊಂಡೆ. And slowly my wife became even more crazy for me. ಅಲ್ಲಿ ಸ್ವಲ್ಪ ಸಮಯ ಆದ ಮೇಲೆ ನನ್ನ ಹೆಂಡತಿ ನನಗಿಂತ ಹೆಚ್ಚಾಗಿ ಹುಚ್ಚಳಾದಳು. The marriage life started to go up. ನನ್ನ ದಾಂಪತ್ಯ ಜೀವಿತ ಉನ್ನತಕ್ಕೆ ಏರಲಿಕ್ಕೆ ಪ್ರಾರಂಭವಾಯಿತು. Now it is 33 years. ಈಗ 33 ವರ್ಷ ಆಗಿದೆ ಮದುವೆಯಾಗಿ. One day if I don't communicate with my wife, I feel so sad. ನಾನು ನನ್ನ ಹೆಂಡತಿ ಹತ್ರ ಒಂದು ದಿವಸ ಮಾತನಾಡದೆ ಹೋದ್ರೆ ನನಗೆ ಬಹಳ ಬೇಸರ ಆಗುತ್ತೆ. We are madly in love with each other. ನಾವು ಪರಸ್ಪರವಾಗಿ ಬಹಳವಾಗಿ ನಾವು ಪ್ರೀತಿಸ್ತೇವೆ. Hallelujah. ಗಟ್ಟಿಯಾಗಿ ಹೇಳೋಣ ಹalleluya. It's all based on your commitment. ಅದೆಲ್ಲ ನಿನ್ನ ತೀರ್ಮಾನದಲ್ಲಿ ಅಡಕವಾಗಿರುವಂತದ್ದು. No commitment, no depth in relationship. ತೀರ್ಮಾನ ಇಲ್ಲದೆ ಹೋದ್ರೆ ನಿನ್ನ ಸಂಬಂಧಗಳಲ್ಲಿ ಆಳತೆ ಇರುವುದಿಲ್ಲ. How many of you ready to say, I'm going to be committed to my relationships? ಇವತ್ತು ಎಷ್ಟು ಜನ ಹೇಳ್ತೀರಾ ನನ್ನ ಸಂಬಂಧಗಳಿಗೆ ನಾನು ತೀರ್ಮಾನ ಉಳ್ಳವನಾಗಿರ್ತೀನಿ ಅಂತ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? If it is husband wife relationship, husband wife relationship. ಒಂದು ಪಕ್ಷ ಗಂಡ ಹೆಂಡತಿ ಎನ್ನುವಂತ ಸಂಬಂಧವಾಗಲಿ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ತೀರ್ಮಾನ. It is parent children relationship, parent children relationship. ತಂದೆ ತಾಯಿಗಳು ಮಕ್ಕಳು ಎನ್ನುವಂತ ಸಂಬಂಧವಾಗಿದ್ದರೆ ತಂದೆ ತಾಯಿಗಳು ಮಕ್ಕಳು ಎನ್ನುವಂತ ತೀರ್ಮಾನ. If it's a friend relationship, friend relationship. ಸ್ನೇಹಿತರು ಎನ್ನುವಂತ ಸಂಬಂಧವಾಗಿದ್ದರೆ ಸ್ನೇಹಿತರು ಎನ್ನುವಂತ ತೀರ್ಮಾನ. David and Jonathan had a committed relationship. ದಾವೀದನು ಮತ್ತು ಯೋನಾತನಿಗೆ ಒಡಂಬಡಿಕೆಯ ಒಂದು ತೀರ್ಮಾನವಿತ್ತು. Some of the greatest blessings David had was because of the commitment of Jonathan to the relationship. ದಾವೀದನ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದವು ಆತನ ಜೀವನದಲ್ಲಿ ಬರುವುದಕ್ಕೆ ಒಂದು ಪ್ರಾಮುಖ್ಯವಾದಂತ ಕಾರಣ ಏನೆಂದರೆ ಯೋನಾತನ ಸಂಗಡವಾಗಿದ್ದಂತ ಒಡಂಬಡಿಕೆಯ ಸ್ನೇಹದಿಂದಲೇ ಅವನಿಗೆ ಆಶೀರ್ವಾದ ದೊರಕಿತು. I want to declare this month is the month of extraordinary commitment to your relationship with somebody. ಇವತ್ತು ನಾನು ಕೂಗಿ ಹೇಳ್ತೇನೆ, ಈ ಏಪ್ರಿಲ್ ತಿಂಗಳು ನಿನ್ನ ಜೀವನದಲ್ಲಿ ಮತ್ತೊಂದು ನಿನ್ನ ಹತ್ತಿರದಲ್ಲಿ ಇರುವಂತ ವ್ಯಕ್ತಿಗಳ ಬಳಿಯಲ್ಲಿ ಒಂದು ಆಳವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂತ ತಿಂಗಳಾಗಿರುತ್ತದೆ. In 2001, on April 27th, the same month, in April 27th, 2001, I made a commitment with Pastor Anison. ಅಲ್ಲಿ 2001ನೇ ಇಸ್ವಿ ಏಪ್ರಿಲ್ 27ನೇ ತಾರೀಕು ನಾನು ಪಾಸ್ಟರ್ ಅನ್ಸನ್ ಅವರ ಸಂಗಡವಾಗಿ ಒಂದು ಒಡಂಬಡಿಕೆಯನ್ನು ನಾನು ಮಾಡಿಕೊಂಡೆ. I told him I'll never leave you nor forsake you. ನಾನು ಹೇಳಿದೆ, ನಾನು ನಿಮ್ಮನ್ನು ಒಂದು ಕಾಲದಲ್ಲಿ ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಒಂದು ಕಾಲದಲ್ಲಿ ತೊರೆಯೋದಿಲ್ಲ. And that's how the Apostolic Ministries International was formed. That time we had only 27 people, one church, and now it has gone to 30 nations because of the commitment between two people. ಆ ಸಮಯದಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಂಡಾಗ ನಮ್ಮ ಸಭೆಯಲ್ಲಿ 27 ಜನರಿದ್ದರು, ಒಂದೇ ಒಂದು ಸಭೆ ಇತ್ತು. ಆದ್ರೆ ಈಗ ನಾವು ಹಿಂತಿರುಗಿ ನೋಡಿದಾಗ ಆ ತೀರ್ಮಾನದ ಮುಖಾಂತರವಾಗಿ 30 ದೇಶಗಳಲ್ಲಿ ನಮಗೆ ಸಭೆಗಳು ಉಂಟು. There is no success without firm commitment. ಅಲ್ಲಿ ದೃಢವಾದಂತ ತೀರ್ಮಾನ ಇಲ್ಲದಂತೆ ಯಶಸ್ಸು ಎನ್ನುವುದು ಬರಲಿಕ್ಕೆ ಸಾಧ್ಯವಿಲ್ಲ. Without commitment there is no depth in relationship. ಅಲ್ಲಿ ಯಶಸ್ಸು ಎನ್ನುವುದು ಅಲ್ಲಿ ಬರದೆ ಹೋದ್ರೆ ಆ ಸಂಬಂಧಗಳಲ್ಲಿ ಆಳವಾದಂತ ಬಾಂಧವ್ಯ ತೀರ್ಮಾನ ಎನ್ನುವುದು ಇಲ್ಲ. I'm going to go quickly because I have only 10 minutes more. ಇನ್ನು 10 ನಿಮಿಷ ಮಾತ್ರ ನನ್ನಲ್ಲಿ ಉಳಿದದೆ, ನಾನು ಅತಿ ಬೇಗನೆ ಹೋಗ್ಲಿಕ್ಕಾಗಿ ಬಯಸುತ್ತೇನೆ. Without commitment there is no deliverance from the devil. ಅಲ್ಲಿ ತೀರ್ಮಾನಗಳು ಇಲ್ಲದಂತೆ ಸೈತಾನನಿಂದ ಬಿಡುಗಡೆ ನಿನಗಿಲ್ಲ. Devil knows how level of your commitment. ಸೈತಾನನಿಗೆ ಗೊತ್ತು ನಿನ್ನ ಆಳವಾದಂತ ತೀರ್ಮಾನದ ಹಂತ ಯಾವ ರೀತಿ ಇದೆ ಎಂದು. Shout a hallelujah. ಗಟ್ಟಿಯಾಗಿ ದೇವರಿಗೆ ಒಂದು ಹಲ್ಲೆಲೂಯಾ. And let me warn you, commitment is not a word you give, it is an action. ತೀರ್ಮಾನ ಎನ್ನುವಂಥದ್ದು ಅದು ಕೇವಲ ಒಂದು ಮಾತಿನಿಂದ ಬರುವಂತದ್ದಲ್ಲ, ಅದು ಕ್ರಿಯೆಯಿಂದ ಮೊಳಗುವಂತದ್ದು. I had so many people who said, Pastor Elias, oh, we love you brother, we will never leave you. But after some time they leave. ಅನೇಕರು ನನ್ನ ಜೀವನದಲ್ಲಿ ಬಂದಿದ್ದಾರೆ, ಅವರು ಹೇಳಿದ್ರೆ ಪಾಸ್ಟರ್ ಎಲಿಯಾಸ್ ಅವರೇ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ, ನಾವು ನಿಮ್ಮನ್ನು ಎಂದಿಗೂ ಬಿಡೋದಿಲ್ಲ ಅಂತ ಸ್ವಲ್ಪ ದಿವಸಗಳಾದ ಮೇಲೆ ಅವರು ಬಿಟ್ಟು ಹೋಗಿರ್ತಾರೆ. When I leave one city to another city, they'll come and hug me. ನಾನು ಒಂದು ಪಟ್ಟಣ ಬಿಟ್ಟು ಮತ್ತೊಂದು ಪಟ್ಟಣಕ್ಕೆ ಹೋದಾಗ ಬಂದು ನನ್ನನ್ನು ಅಪ್ಪಿಕೊಳ್ತಾರೆ. Don't leave us. ನನ್ನನ್ನು ಬಿಟ್ಟು ಹೋಗಬೇಡ್ರಿ, We will be with you. ನಾವು ನಿಮ್ಮ ಸಂಗಡ ಇರ್ತೀವಿ. I leave that city after 6 months, uska pata nahi kidhar gaya. ಆ ಪಟ್ಟಣವನ್ನು ಬಿಟ್ಟು 6 ತಿಂಗಳಾದ್ರೂ ಅವರು ಎಲ್ಲಿದ್ದಾರೆ ಎನ್ನುವಂತ ಒಂದು ಮಾಹಿತಿನೇ ನಮಗಿರಲ್ಲ. Commitment is not a word you give, commitment is in action.
ತೀರ್ಮಾನ ಎನ್ನುವಂಥದ್ದು ಮಾತಲ್ಲ, ತೀರ್ಮಾನ ಎನ್ನುವಂಥದ್ದು ಕ್ರಿಯೆ ಆಗಿರುತ್ತದೆ. If you agree, put your hands together, give Jesus a clap offering. ನೀವು ಅದಕ್ಕೆ ಒಪ್ಪಿಕೊಳ್ಳುವುದಾದ್ರೆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಚಪ್ಪಾಳೆ ಕಾಣಿಕೆಯನ್ನು ಕೊಡ್ರಿ. Any donkey, any dog can give a word. ಅಲ್ಲಿ ಯಾವ ಕತ್ತೆ ಆಗಲಿ ನಾಯಿ ಆಗಲಿ ಮಾತು ಕೊಡಬಹುದು. Give a word is easy, ಮಾತು ಕೊಡುವುದು ಬಹಳ ಸುಲಭ. but to take action you need commitment. ಆದರೆ ಕ್ರಿಯೆ ಮಾಡುವುದಕ್ಕೆ ತೀರ್ಮಾನ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು. Without commitment, your success will be limited. ತೀರ್ಮಾನ ಇಲ್ಲದೆ ಹೋದರೆ ನಿನ್ನ ಯಶಸ್ಸು ಎನ್ನುವುದು ಮಿತಿಯಾಗಿಗೊಳಿಸಲ್ಪಡುತ್ತದೆ. If you commit yourself to Jesus, ಯೇಸು ಸ್ವಾಮಿಗಾಗಿ ನೀವು ತೀರ್ಮಾನ ತೆಗೆದುಕೊಂಡು ಮುಡುಪಾಗಿದ್ದರೆ, if you commit your works to Jesus, ಯೇಸು ಸ್ವಾಮಿಗಾಗಿ ನಿಮ್ಮ ಕೆಲಸಗಳನ್ನು ನೀವು ಮುಡುಪಾಗಲ್ಪಟ್ಟವರಾಗಿದ್ದರೆ, if you commit your business to Jesus, ನಿಮ್ಮ ಉದ್ಯಮಗಳನ್ನು ದೇವರಿಗಾಗಿ ನೀವು ಮುಡುಪಾಗಿಟ್ಟಿರುವುದಾದರೆ, if you commit your family to Jesus, ನಿಮ್ಮ ಕುಟುಂಬನ ದೇವರಿಗಾಗಿ ಮುಡುಪಾಗಿಟ್ಟಿದ್ದರೆ, I tell you, Jesus is faithful. He will see success. ನಾನು ಹೇಳ್ತೇನೆ, ಯೇಸು ಕ್ರಿಸ್ತನ ನಂಬಿಕಸ್ಥನಾಗಿದ್ದಾನೆ, ನಿನಗೆ ಆತನು ಯಶಸ್ಸನ್ನು ತೋರಿಸುತ್ತಾನೆ. Shout hallelujah. ಮತ್ತೊಂದು ಗಟ್ಟಿಯಾಗಿ ದೇವರಿಗೊಂದು ಹಾಲೆಲೂಯಾ. Quickly, in the next 5 minutes, I'll tell you 5 areas where you can make commitment in the month of April. ನಾನು 5 ನಿಮಿಷದಲ್ಲಿ 5 ಜೀವಿತದ ಮಂಡಲಗಳಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳಬಹುದು ಎನ್ನುವಂತ ವಿಷಯಗಳನ್ನು ನಾನು ಹೇಳ್ತೇನೆ. Number 1, you should be committed to God. ಒಂದನೇದಾಗಿ ದೇವರಿಗಾಗಿ ನೀನು ಮುಡುಪಾಗಿರಬೇಕು. You should have commitment to His work. ಆತನ ಕೆಲಸಗಳಿಗಾಗಿ ನೀನು ಮುಡುಪಾಗಿರಬೇಕು. Seek ye first the kingdom of God and His righteousness. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ನೀವು ತವಕ ಪಡ್ರಿ. Your number 1 commitment is to Yeshua Messiah. ಮೊದಲನೇದಾಗಿ ನಿನ್ನ ತೀರ್ಮಾನ ಎನ್ನುವುದು ಯೇಸು ಮೆಸ್ಸಿಯನಿಗಾಗಿರುತ್ತದೆ. If that commitment is not there, everything else will fall apart. ಆ ತೀರ್ಮಾನ ನಿನ್ನ ಜೀವಿತದಲ್ಲಿ ಇಲ್ಲದೆ ಹೋದರೆ ಉಳಿದಂತ ಎಲ್ಲಾ ಕಾರ್ಯಗಳದು ಬಿದ್ದು ಹೋಗುತ್ತದೆ. Jesus is still on the throne. ಯೇಸು ಕ್ರಿಸ್ತನು ಈಗಲೂ ಸಿಂಹಾಸನದ ಮೇಲೆ ಇದ್ದಾನೆ. Nothing will change. He is supreme King of Kings. ಆತ ಯಾವುದು ಬದಲಾಗೋದಿಲ್ಲ. ನನ್ನ ಯೇಸು ಸ್ವಾಮಿ ಆತನು ರಾಜಾಧಿರಾಜನಾಗಿದ್ದಾನೆ. If you believe that, shout a hallelujah. ನೀವು ಅದನ್ನು ನಂಬಿಕೆ ಇಡುವುದಾದ್ರೆ ಮಾತ್ರ ಗಟ್ಟಿಯಾಗಿ ಒಂದು ಹಾಲೆಲೂಯಾ ಎಂದು ಕೂಗಿ ಹೇಳ್ರಿ. Can you put your hands to Jesus, the King of Kings? ಗಟ್ಟಿಯಾಗಿ ರಾಜಾಧಿರಾಜನಾದ ಯೇಸುವಿಗೆ ನಿಮ್ಮ ಮಹಿಮೆಯನ್ನು ಕೊಡ್ರಿ. So your number 1 commitment should be to God. ನಿಮ್ಮ ಮೊದಲನೆಯ ತೀರ್ಮಾನ ಎನ್ನುವಂತದ್ದು ಯೇಸು ಸ್ವಾಮಿಗಾಗಿರಬೇಕು. If you are committed to God, nobody, my wife knows what I am committed to, my wife cannot change it. ಅಲ್ಲಿ ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತು, ನಾನು ನನ್ನ ಹೆಂಡತಿಗಾಗಿ ಏನ್ ತೀರ್ಮಾನ ತೆಗೆದುಕೊಂಡಿದ್ದೇನೋ ಅದನ್ನು ಯಾರು ಬದಲಾಯಿಸಲಿಕ್ಕೆ ಆಗೋದಿಲ್ಲ. No wife, no father, no mother, no children, because if you love any of them more than you love Jesus, you are not worthy to be called a disciple. ನೀನು ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನಿನ್ನ ಗಂಡನನ್ನಾಗಲಿ, ನಿನ್ನ ಹೆಂಡತಿಯನ್ನಾಗಲಿ, ನಿನ್ನ ಮಕ್ಕಳನ್ನಾಗಲಿ, ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ತಂದೆ ತಾಯಿಗಳನ್ನಾಗಲಿ ನೀನು ಪ್ರೀತಿ ಮಾಡುವವನಾಗಿದ್ದರೆ ಯೇಸುವಿನ ಶಿಷ್ಯನಿಂದ ಕರೆಸಲ್ಪಡುವುದಕ್ಕೆ ನೀನು ಅರ್ಹನಲ್ಲ. Number 2 commitment. ಎರಡನೆಯ ತೀರ್ಮಾನ, you have to be committed to your family. ನಿನ್ನ ಕುಟುಂಬಕ್ಕಾಗಿ ತೀರ್ಮಾನ ಉಳ್ಳವನಾಗಿರಬೇಕು, ಮುಡುಪಾಗಿರಬೇಕು. You have to be, if you don't provide for your own family, you're worse than an unbeliever. ನೀವು ನಿನ್ನ ಕುಟುಂಬಕ್ಕಾಗಿ ಒದಗಿಸಿಕೊಡದೆ ಸಂರಕ್ಷಿಸದೆ ಹೋದರೆ, ನಿನ್ನ ಕುಟುಂಬವನ್ನು ನೀನು ಪರಿಪಾಲಿಸದೆ ಹೋದರೆ ಅವಿಶ್ವಾಸಿಗಿಂತ ನೀವು ಕೆಳಮಟ್ಟದವರಾಗಿದ್ದೀರಾ. 1 Timothy 5:8 says, 1 ತಿಮೋಥಿ 1:5 ಹೇಳುತ್ತದೆ, you have to be committed to your family. ನೀವು ನಿನ್ನ ಕುಟುಂಬಕ್ಕಾಗಿ ನೀವು ತೀರ್ಮಾನ ತೆಗೆದುಕೊಂಡವರಾಗಿರಬೇಕು. Shout hallelujah. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ. Some of you are not seeing success in your family because you're not committed to your family. ಕೆಲವರು ತಮ್ಮ ಕುಟುಂಬದ ಜೀವಿತದಲ್ಲಿ ಅವರ ಯಶಸ್ಸನ್ನು ಕಾಣೋದಿಲ್ಲ. ಕಾರಣವೇನೆಂದರೆ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಅವರ ತೀರ್ಮಾನ ತೆಗೆದುಕೊಂಡು ಕುಟುಂಬಕ್ಕಾಗಿ ಮುಡುಪಾಗಿರುವುದಿಲ್ಲ. Number 3, ಮೂರನೇದಾಗಿ you have to be committed to your church. ನೀವು ನಿಮ್ಮ ಸಭೆಗಾಗಿ ನೀವು ಮುಡುಪಾಗಿರಬೇಕು. You cannot have one leg here, one leg there. ಒಂದು ಕಾಲು ಇಲ್ಲಿ ಮತ್ತೊಂದು ಕಾಲು ಬೇರೆ ಕಡೆ ಇರಬಾರದು. You have to be committed to your pastor. ನೀವು ನಿಮ್ಮ ಬೋಧಕರಿಗಾಗಿ ನೀವು ಮುಡುಪಾಗಿರಬೇಕು. Shout a hallelujah. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ. I am committed to my pastor. ನಾನು ನನ್ನ ಬೋಧಕರಿಗೆ ನಾನು ತೀರ್ಮಾನ ಉಳ್ಳವನಾಗಿದ್ದೇನೆ. I am committed to Pastor Anison.
ನಾನು ಪಾಸ್ಟರ್ ಅನಿಸನ್ ಅವರಿಗಾಗಿ ನಾನು ತೀರ್ಮಾನ ತೆಗೆದುಕೊಂಡವನಾಗಿದ್ದೇನೆ. Last year I made a commitment with Pastor Ravi. ನಾನು ಪಾಸ್ಟರ್ ರವಿ ಅವರ ಸಂಗಡ, ಅಂಕಲ್ ಅವರ ಸಂಗಡ ನಾನು ಒಂದು ಒಡಂಬಡಿಕೆಯ ತೀರ್ಮಾನವನ್ನು ಮಾಡಿಕೊಂಡೆ. That's a commitment. ಅದು ನನ್ನ ತೀರ್ಮಾನವಾಗಿತ್ತು. Nobody can change it. ಯಾರು ಅದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. What you're committed to, you will be committed. ನೀವು ಯಾವುದಕ್ಕಾಗಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀವೋ ಆ ತೀರ್ಮಾನಕ್ಕೆ ನೀವು ಮುಡುಪಾಗಿರ್ತೀರಿ. Number 4. ನಾಲ್ಕನೇದಾಗಿ, You have to be committed to your heavenly vision. ನೀನು ಪರಲೋಕದ ದರ್ಶನಕ್ಕೆ ನೀನು ಮುಡುಪಾಗಿರಬೇಕು. Read Acts 26. ಅಪೊಸ್ತಲರ ಬರೆದ ಕೃತ್ಯಗಳು 26ನೇ ಅಧ್ಯಾಯ. Acts 26. Verse 14 onwards. If you see, I'll come quickly because of lack of time. I'll come to the exact verse. Paul is talking from verse 14 about the voice he heard from heaven. But in verse 18, he says something extraordinary. 14ನೇ ವಾಕ್ಯದಲ್ಲಿ, 26ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಪರಲೋಕ ರಾಜ್ಯದಿಂದ ಅವನು ಕೇಳಿದಂತ ಶಬ್ದದ ಕುರಿತಾಗಿ ಆತನ ಮಾತನಾಡಿದ್ರೆ, 18ನೇ ವಾಕ್ಯದಲ್ಲಿ ಆತನ ಒಂದು ವಿಶೇಷವಾದಂತ ಮಾತನ್ನು ಹೇಳ್ತಾ ಇದ್ದಾನೆ ನೋಡ್ರಿ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. And then verse 19 says, therefore King Agrippa, I was not disobedient to the heavenly vision. 19ನೇ ವಾಕ್ಯದಲ್ಲಿ ಹೇಳ್ತೇನೆ, ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿದ್ಯನಾಗದೆ ಇದ್ದೇನೆ. Every person should have a paraloka vision. ಎಲ್ಲಾ ಮನುಷ್ಯರಿಗೂ ಪರಲೋಕದ ದರ್ಶನ ಇರಬೇಕು. Ask your neighbor, do you have a heavenly vision? ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಪರಲೋಕದ ದರ್ಶನ ಇದೆಯಾ ಅಂತ ಕೇಳ್ರಿ. Then be committed to the heavenly vision. ಆ ತೀರ್ಮಾನಕ್ಕಾಗಿ, ಪರಲೋಕ ರಾಜ್ಯ ದರ್ಶನಕ್ಕಾಗಿ ನೀನು ಮುಡುಪಾಗಿರಬೇಕು. You have to be committed to that. ನೀನು ಅದಕ್ಕಾಗಿ ನೀನು ಮುಡುಪಾಗಿರಬೇಕು. You have to give your time, your talent, your energy, your focus on that. ನೀವು ನಿಮ್ಮ ಕೇಂದ್ರವನ್ನ, ನೀವು ನಿಮ್ಮ ದೃಷ್ಟಿಯನ್ನ, ನೀವು ನಿಮ್ಮ ಬಲವನ್ನ, ನಿಮ್ಮ ಆರೋಗ್ಯವನ್ನ, ನೀವು ನಿಮ್ಮ ತಾಲಂತನ್ನ, ನಿಮ್ಮ ಸಂಪನ್ಮೂಲಗಳನ್ನ ನೀವು ಆ ದರ್ಶನಕ್ಕಾಗಿ ನೀವು ಮುಡುಪಾಗಿ ನೀವು ಕೊಡುವವರಾಗಿರಬೇಕು. Then you will find success. ಆಗ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. Number 5. ಐದನೇದಾಗಿ, you need to be committed to your work. ನಿನ್ನ ಕೆಲಸಕ್ಕೆ ನೀನು ತೀರ್ಮಾನ ಉಳ್ಳವನಾಗಿರಬೇಕು, ಮುಡುಪಾಗಿರಬೇಕು. 5 areas. 5 ಮಂಡಲಗಳು. In the month of April, ಏಪ್ರಿಲ್ ತಿಂಗಳಲ್ಲಿ I am going to release a special commitment in your hearts. ನಾನು ನಿಮ್ಮ ಹೃದಯಗಳಲ್ಲಿ ಒಂದು ವಿಶೇಷವಾದ ತೀರ್ಮಾನವನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಹೋಗುತ್ತೇನೆ. This is the grace of God. ಇದು ದೇವರ ದಯೆ. But you have to take the decision. ಆದ್ರೆ ನೀನೊಂದು ತೀರ್ಮಾನ ಮಾಡಿಕೊಳ್ಳಬೇಕು. I prophesy success in each of the 5 areas. ನಾನು ಇವತ್ತು ಜೀವಿತದ 5 ಮಂಡಲಗಳಲ್ಲಿ ದೇವರ ಯಶಸ್ಸನ್ನು ನಾನು ಕೂಗಿ ಹೇಳುತ್ತೇನೆ. You will have extraordinary success with God. ನಿಮಗೆ ಜೀವಿತದಲ್ಲಿ ಅಸಾಧಾರಣವಾದಂತ ವಿಶೇಷವಾದಂತ ದಯೆ ನಿಮ್ಮ ಮೇಲೆ ಇಳಿದು ಬರುತ್ತದೆ. You have extraordinary success in your family. ನಿಮ್ಮ ಕುಟುಂಬದಲ್ಲಿ ಒಂದು ಅಸಾಧಾರಣವಾದಂತ ಯಶಸ್ಸನ್ನು ನೀವು ಕಾಣಲಿಕ್ಕಾಗಿ ಹೋಗುತ್ತೀರಿ. You will have outrageous success in the church. ನಿಮ್ಮ ಸಭೆಯಲ್ಲಿ ಒಂದು ವಿಶೇಷವಾದಂತ ಯಶಸ್ಸನ್ನು ನೀವು ಕಾಣುತ್ತೀರಿ. I prophesy. ನಾನು ಪ್ರವಾದಿಸುತ್ತೇನೆ. You will have success to your heavenly vision. ನಿಮಗೆ ಪರಲೋಕ ರಾಜ್ಯದ ದರ್ಶನದಲ್ಲಿ ನಿಮಗೆ ಯಶಸ್ಸು ಉಂಟಾಗುತ್ತದೆ. And you will have success in your work and in your profession. ನಿಮ್ಮ ಉದ್ಯಮಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಹೋಗುತ್ತೀರಾ? I declare, ನಾನು ಅದನ್ನು ಕೂಗಿ ಹೇಳುತ್ತಾ ಇದ್ದೇನೆ. April 2017 will be a month of special commitment and extraordinary success. ಏಪ್ರಿಲ್ 2017 ಇಸ್ವಿಯ ಏಪ್ರಿಲ್ ತಿಂಗಳಲ್ಲಿ ನಾನು ಕೂಗಿ ಹೇಳುತ್ತೇನೆ, ನಿಮ್ಮ ವಿಶೇಷವಾದಂತ ತೀರ್ಮಾನಗಳ ಮುಖಾಂತರವಾಗಿ ಅಸಾಧಾರಣವಾದಂತ ಯಶಸ್ಸು ನಿಮ್ಮ ಜೀವನದಲ್ಲಿ ಒದಗಿ ಬರುತ್ತದೆ.
if you believe this word is for you, ಈ ವಾಕ್ಯ ನಿಮಗಂತ ನೀವು ನಂಬುವುದಾದರೆ, if you have received this word, ಈ ವಾಕ್ಯವನ್ನು ನೀವು ಅಂಗೀಕರಿಸಿದರೆ, I want you to stand up and do some action. ನೀವೆಲ್ಲರೂ ಎದ್ದು ನಿಂತು ಏನಾದರೂ ಒಂದು ಆಕ್ಷನ್ ಅನ್ನು ನೀವು ಮಾಡ್ರಿ. I request all the pastors to come forward. ಎಲ್ಲ ಬೋಧಕರು ಮುಂದಕ್ಕೆ ಬರುತ್ತಾರೆ. We are going to pray. ನಾವು ನಿಮಗಾಗಿ ಪ್ರಾರ್ಥಿಸಲಿಕ್ಕಾಗಿ ಹೋಗುತ್ತೇವೆ. All the leaders of the church, ಎಲ್ಲ ಸಭೆಯ ನಾಯಕರುಗಳು, we are going to pray. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. Lift up your hand to Jesus. ನಿಮ್ಮ ಕೈಗಳನ್ನು ಯೇಸು ಸ್ವಾಮಿ ಕಡೆ ಚಾಚಿರಿ. This is the time that you make commitments. ಈ ದಿವಸ ನೀವು ತೀರ್ಮಾನ ತೆಗೆದುಕೊಳ್ಳತಕ್ಕಂತ ದಿವಸ. This is a month specially to recommit yourself. ಈ ತಿಂಗಳು ಎನ್ನುವುದು ನಿನ್ನ ಜೀವನದಲ್ಲಿ ಪುನರ್ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂತ ತಿಂಗಳು. Sometimes you made old commitments but you wavered around. ಕೆಲವೊಂದು ಸಾರಿ ನೀವು ಅನೇಕ ತೀರ್ಮಾನಗಳು ತೆಗೆದುಕೊಂಡಿದ್ದೀರಾ, ಆ ತೀರ್ಮಾನಗಳಲ್ಲಿ ಹಳೆಯಾಗಿ ನೀವು ಆ ತೀರ್ಮಾನ ಬಿಟ್ಟು ಹೋಗಿದ್ದೀರಾ. But today, ಆದ್ರೆ ಇವತ್ತು April 1st, ಏಪ್ರಿಲ್ ತಿಂಗಳು, you're going to recommit yourself. ನಿಮ್ಮ ಜೀವಿತದಲ್ಲಿ ಪುನರ್ ತೀರ್ಮಾನ ತೆಗೆದುಕೊಳ್ಳುತ್ತೀರಾ. Number 1 to God. ಮೊದಲನೇದಾಗಿ ದೇವರಿಗೆ. Number 2 to your family. ಎರಡನೇದಾಗಿ ನಿಮ್ಮ ಕುಟುಂಬಗಳಿಗೆ. Number 3 to your church. ಮೂರನೇದಾಗಿ ನಿಮ್ಮ ಸಭೆಗೆ. Number 4 to your heavenly vision. ನಾಲ್ಕನೇದಾಗಿ ನಿಮ್ಮ ಪರಲೋಕದ ದರ್ಶನಕ್ಕೆ. Number 5 to your work. ಐದನೇದಾಗಿ ನಿಮ್ಮ ಕೆಲಸಕ್ಕೆ. Come on, open up your mouth and start to pray. ಎಲ್ಲರೂ ಬಾಯಿ ತೆರೆದು ಗಟ್ಟಿಯಾಗಿ ಪ್ರಾರ್ಥಿಸ್ರಿ. ಎಲ್ಲರೂ ಗಟ್ಟಿಯಾಗಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಕೇಳಿದಂತ ವಾಕ್ಯಗಳಲ್ಲಿ 5 ತೀರ್ಮಾನಗಳನ್ನು ತೆಗೆದುಕೊಳ್ಳೋಣ. ಈ 5 ತೀರ್ಮಾನಗಳಲ್ಲಿ ನಾವು ಯಶಸ್ಸುಳ್ಳವರಾಗತಕ್ಕಂತೆ ಜೀವಿತಗಳಲ್ಲಿ, ಸಭೆಗಳಲ್ಲಿ, ಪರಲೋಕ ರಾಜ್ಯದ ದರ್ಶನದಲ್ಲಿ ನಾವು ಸೋಲನ್ನು ನಾವು ಕಂಡಿದ್ದರೆ ಇವತ್ತು ದೇವರ ಸಮ್ಮುಖದಲ್ಲಿ ಬಾಯಿ ತೆರೆದು ನಾವು ಹೇಳೋಣ, ದೇವರೊಟ್ಟಿಗಿರುವಂತ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲೋದಕ್ಕೆ, ನಮ್ಮ ಕುಟುಂಬದ ತೀರ್ಮಾನಗಳಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ, ನಮ್ಮ ಸಭೆಯ ತೀರ್ಮಾನಗಳಲ್ಲಿ ನಾವು ದೃಢವಾಗಿ ನಿಲ್ಲೋದಕ್ಕೆ, ಪರಲೋಕ ರಾಜ್ಯದ ತೀರ್ಮಾನಗಳಲ್ಲಿ ನಾವು ದೃಢವಾಗಿ ನಿಲ್ಲೋದಕ್ಕೆ, ನಮ್ಮ ಕೆಲಸದ ತೀರ್ಮಾನಗಳಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ನಮಗೆ ಕೃಪೆಯನ್ನು ದಯಪಾಲಿಸು ಎಂದು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಸವಾಲುಗಳು ನಮ್ಮ ಜೀವನದಲ್ಲಿ ಬಂದರು, ಅಸಾಧ್ಯತೆಗಳು ನಮ್ಮ ಜೀವನದಲ್ಲಿ ಎದುರಾಗಿ ಬಂದರು, ಹೋರಾಟಗಳು ನಮ್ಮ ಜೀವನದಲ್ಲಿ ವಿರೋಧವಾಗಿ ಬಂದರು, ನರಕವೇ ನಮ್ಮ ವಿರುದ್ಧವಾಗಿ ಎದ್ದು ನಿಂತರು. ನಾನು ತೆಗೆದುಕೊಂಡಂತ ತೀರ್ಮಾನದಿಂದ ನಾನು ಒಂದು ಕಾಲದಲ್ಲಿ ಹಿಂದಕ್ಕೆ ಹೋಗೋದಿಲ್ಲ. ತೀರ್ಮಾನದಲ್ಲಿ ದೃಢವಾಗಿ ನಿಂತು ಈ ಏಪ್ರಿಲ್ ತಿಂಗಳಲ್ಲಿ ಸೋಲು ಕಂಡಂತ ವಿಷಯಗಳಲ್ಲಿ ನನ್ನ ಜಯವನ್ನು ನಾನು ಕಾಣುತ್ತೇನೆ. ನನ್ನ ಆತ್ಮೀಕತನದಲ್ಲಿ ಜಯವನ್ನು ಕಾಣುತ್ತೇನೆ. ನನ್ನ ಸಭೆಯಲ್ಲಿ ನನ್ನ ಜಯವನ್ನು ಕಾಣುತ್ತೇನೆ. ನನ್ನ ಕುಟುಂಬದಲ್ಲಿ ನನ್ನ ಜಯವನ್ನು ಕಾಣುತ್ತೇನೆ. ನನ್ನ ಸೇವೆಯಲ್ಲಿ ನನ್ನ ಜಯವನ್ನು ಕಾಣುತ್ತೇನೆ. ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ ನನ್ನ ಜಯವನ್ನು ಕಾಣುತ್ತೇನೆ ಅಂತ ಹೇಳುವ ದೇವರ ಮಕ್ಕಳು ಮಾತ್ರ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ಅಲ್ಪ ನಿಮಿಷ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ. ಎಲ್ಲ ದೇವರ ಮಕ್ಕಳು ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ. ತೀರ್ಮಾನಗಳನ್ನು ತೆಗೆದುಕೊಂಡ್ರಿ. ಈ ತಿಂಗಳು ನನ್ನ ಯಶಸ್ಸು ಕಾಣುತ್ತೇನೆ. ಈ ತಿಂಗಳು ನನ್ನ ಯಶಸ್ಸನ್ನು ಕಾಣುತ್ತೇನೆ. ಈ ತಿಂಗಳು ನನ್ನ ಯಶಸ್ಸನ್ನು ಕಾಣುತ್ತೇನೆ. ಕೂಗಿ ಹೇಳ್ರಿ, ಬಾಯಿ ತೆಗೆದು ಕೂಗಿ ಹೇಳ್ರಿ, ಯಶಸ್ಸು, 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 ಯಶಸ್ಸು ಎಂದು ಬಾಯಿ ತೆರೆದು ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಸಭೆಯ ತೀರ್ಮಾನಗಳಲ್ಲಿ, ದೇವರೊಟ್ಟಿಗಿರುವ ತೀರ್ಮಾನಗಳಲ್ಲಿ Lift up your hand. ನಿಮ್ಮ ಕೈಗಳನ್ನು ಮೇಲೆ ಎತ್ತಿರಿ. All the pastors start to pray. ಎಲ್ಲ ಬೋಧಕರು ಪ್ರಾರ್ಥಿಸಿರಿ. Father, in the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ, your word is powerful, ನಿನ್ನ ವಾಕ್ಯವು ಬಲವುಳ್ಳದ್ದು, sharper than a double-edged sword. ಅದು ಇಪಾಯಿ ಕತ್ತಿಗಿಂತ ನುಣುಪಾದದ್ದು. I pray this word will pierce and go into the division of the spirit and soul. ಇವತ್ತು ನಾವು ಮಾತನಾಡ್ತಾ ಇದ್ದೇವೆ, ನಿನ್ನ ವಾಕ್ಯವು ಶರೀರ, ಆತ್ಮ, ಪ್ರಾಣಗಳಲ್ಲೂ ಸಂಧಿಗಳಲ್ಲಿ ಪ್ರವೇಶಿಸಿ ಪ್ರಾಣ, ಆತ್ಮ, ಶರೀರಗಳನ್ನು ಅದು ವಿಭಾಗಿಸಲಿ. Let it change the people. ಇವತ್ತು ವಾಕ್ಯವು ಜನರನ್ನು ಬದಲಾಯಿಸಲಿ. I thank you, just like rain which comes down ಇವತ್ತು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಮಳೆ ಬೀಳುವ ಹಾಗೆ, and it cannot go back. ಅದು ಸುಮ್ಮನೆ ಒಂದು ಕಾಲದಲ್ಲಿ ಹಿಂತಿರುಗಿ ಹೋಗುವುದಿಲ್ಲ. Let this word penetrate into them ಕರ್ತನ ಈ ವಾಕ್ಯವನ್ನು ಹೃದಯಗಳಲ್ಲಿ ಪ್ರವೇಶಿಸಲಿ. by the power of the Holy Spirit. ಪವಿತ್ರಾತ್ಮನ ಶಕ್ತಿಯ ಮುಖಾಂತರವಾಗಿ We will see success. ನಾವು ಯಶಸ್ಸನ್ನು ಕಾಣುತ್ತೇವೆ. We will see success. ನಾವು ಯಶಸ್ಸನ್ನು ಕಾಣುತ್ತೇವೆ. I prophesy success. ನಾನು ಪ್ರಬಂಧಿಸುತ್ತಾ ಇದ್ದೇನೆ, ಯಶಸ್ಸು In the name of Jesus. ಯೇಸುವಿನ ನಾಮದಲ್ಲಿ. Every spirit of failure, I bind you. ಎಲ್ಲ ಸೋಲಿನ ಆತ್ಮನೇ ನಿನ್ನನ್ನು ಕಟ್ಟುತ್ತಾ ಇದ್ದೇನೆ. I command you to leave. ಈ ನಿಮಿಷ ಬಿಟ್ಟು ಹೋಗು. Go. ಹೋಗು. In Jesus' name. ಯೇಸುವಿನ ನಾಮದಲ್ಲಿ. May the extraordinary love of God the Father, ಕರ್ತನೇ, ದೇವರ ಅತಿ ವಿಶೇಷವಾದಂತ ತಂದೆಯಾದ ದೇವರ ಪ್ರೀತಿಯು, may the amazing grace of Jesus Christ, ಯೇಸು ಕ್ರಿಸ್ತನ ಕೃಪೆಯು,
and the success of the Holy Spirit ಪವಿತ್ರಾತ್ಮನ ಯಶಸ್ಸು be with you ನಿಮ್ಮ ಸಂಗಡವಾಗಿರಲಿ now and forever, ಈಗಲೂ ಎಂದೆಂದಿಗೂ, especially in the month of April. ವಿಶೇಷವಾಗಿ ಏಪ್ರಿಲ್ ತಿಂಗಳಂದು In Jesus' name. ಯೇಸುವಿನ ನಾಮದಲ್ಲಿ. And all the people of God said amen. ಎಲ್ಲ ದೇವರ ಮಕ್ಕಳು ಗಟ್ಟಿಯಾಗಿ ಹೇಳ್ರಿ.